ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಪರ್ಧಾ ಅರಿವು. ರೀಸೆಂಟ್ ಆಗಿ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಅವರು ಕಂಡಕ್ಟ್ ಮಾಡಿದಂತ ವೆಟರ್ನರಿ ಆಫೀಸರ್ಸ್ ಎಕ್ಸಾಮ್ ಅಲ್ಲಿ ಆಲ್ಮೋಸ್ಟ್ 46 to 47 ಕ್ವಶನ್ಸ್ ನಮ್ಮ ಒಂದು ಮ್ಯಾಗಝಿನ್ ಇಂದನೇ ಬಂದಿದೆ. ಅಂದ್ರೆ ನೀವು ನಮ್ಮ ಮ್ಯಾಗಝಿನ್ ನ ಕರೆಕ್ಟ್ ಆಗಿ 1 ಇಯರ್ದು ಸ್ಟಡಿ ಮಾಡಿದ್ರೆ 40ರಿಂದ 45 ಕ್ವಶನ್ ನ ಈಸಿಯಾಗಿ ಅಟೆಂಡ್ ಮಾಡಬಹುದಾಗಿತ್ತು. ಅದರಲ್ಲೂ ಮೇಜರ್ ಕ್ವಶನ್ಸ್ ಎಲ್ಲ ನಾವು ಕೆಳಗೆ ಮ್ಯಾಗಝಿನ್ ಅಲ್ಲಿ 1 ಲೈನರ್ ಆಗಿ ಕೊಡ್ತೀವಲ್ಲ, ಅಲ್ಲಿಂದ ಬಂದಿದೆ. ಸೊ ಜಸ್ಟ್ ಥಿಂಕ್ ದಟ್ ಹೌ ವಿ ಕವರ್ ದ ಕಂಟೆಂಟ್ ಇನ್ ದ ಮ್ಯಾಗಝಿನ್. ಸೊ ಐ ಶೋ ದಟ್ ಹೇಗೆ ಕರೆಂಟ್ ಅಫೇರ್ಸ್ ಸ್ಟಾಟಿಕ್ ಜೊತೆ ಲಿಂಕ್ ಆಗಿ ಎಕ್ಸಾಮ್ ಅಲ್ಲಿ ಅಪಿಯರ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. See, they have asked about the venture capital fund. ನಾವು ಕಂಪ್ಲೀಟ್ ಆಗಿ ವೆಂಚರ್ ಕ್ಯಾಪಿಟಲ್ ಫಂಡ್ ಬಗ್ಗೆ ಡೀಟೇಲಿಂಗ್ ಕೊಟ್ಟಿದ್ದೀವಿ. ಆ ಡೀಟೇಲಿಂಗ್ಸ್ ನ ನೀವು ಓದಿದ್ರೆ ಇದನ್ನ ನೀವು ಡೈರೆಕ್ಟ್ ಆಗಿ ಆನ್ಸರ್ ಮಾಡಬಹುದು. ಯಾಕಂತಂದ್ರೆ ಇದ್ರಲ್ಲಿ ಏನ್ ಹೇಳಿದಾರೆ ಅಂದ್ರೆ, ದ ಡೆಡಿಕೇಟೆಡ್ ಕಾರ್ಪಸ್ ಆಫ್ ಕ್ಯಾಪಿಟಲ್ ಟು ಪ್ರಮೋಟ್ ಇನೋವೇಟಿವ್ ಎಂಟರ್ಪ್ರಿನಿಯರ್ಶಿಪ್, ಫಸ್ಟ್ ಆಪ್ಷನ್. ಇಟ್ ಮೇ ಬಿ ಪಬ್ಲಿಕ್ ಓನ್ಡ್ ಆರ್ ಪ್ರೈವೇಟ್ ಓನ್ಡ್. ದ IVCF, Indian Venture Capital Fund, was India's first such fund under the private ownership. ಇಲ್ಲೆಲ್ಲ ನಾವು ಏನ್ ಕೊಟ್ಟಿದೀವಿ ನೋಡಿ, ಫಸ್ಟ್ ವೆಂಚರ್ ಫಂಡ್, ಇಂಡಿಯಾಸ್ ಫಸ್ಟ್ ವೆಂಚರ್ ಫಂಡ್, ಮತ್ತೆ ಪಬ್ಲಿಕ್ ಮತ್ತೆ ಪ್ರೈವೇಟ್ 2 ಜನ ಓನ್ ಮಾಡಬಹುದು. ಅಂಡ್ ಇನ್ನೊಂದು ಇದು ಇನೋವೇಟಿವ್ ಎಂಟರ್ಪ್ರಿನಿಯರ್ಶಿಪ್ ಗೆ ಅನ್ನೋದನ್ನ ಡೈರೆಕ್ಟ್ ಆಗೇನೆ ನಾವು ಈ ಒಂದು ಆರ್ಟಿಕಲ್ ಅಲ್ಲಿ ಕೊಟ್ಟಿರ್ತೀವಿ. ಸೊ ವಿ ಕವರ್ ಒಂದು ಕಾನ್ಸೆಪ್ಟ್ ಅಂತ ಬಂದಾಗ ಒಂದು ಕಂಟೆಂಟ್ ನ ನಾವು ಹೇಗೆ ಕವರ್ ಮಾಡ್ತೀವಿ ಅಂತಂದ್ರೆ, ಎಕ್ಸಾಮ್ ಅಲ್ಲಿ ಹೇಗೆ ಕ್ವಶನ್ ಕೇಳಬಹುದು ಅನ್ನೋದನ್ನ ಅರ್ಥೈಸಿ ನಮ್ಮ ಕಂಟೆಂಟ್ ಟೀಮು ವರ್ಕ್ ಮಾಡುತ್ತೆ. ಸೊ ನೀವು ಈಚ್ ಅಂಡ್ ಎವ್ರಿ ಏನಂತಾರೆ ಮಂತ್ದು ಮ್ಯಾಗಝಿನ್ ನ ಓದಿದ್ರೆ ನಿಮಗೆ ಅಲ್ಲಿಂದ ಮಿಸ್ ಆಗೋ ಸಾಧ್ಯತೆನೇ ಇರೋದಿಲ್ಲ. ಈಗ ವೆಂಚರ್ ಕ್ಯಾಪಿಟಲ್ ಫಂಡ್ ಇದನ್ನ ಕರೆಂಟ್ ಅಫೇರ್ ಅನ್ನೋಕ್ಕಿಂತನೂ ಇದು ಆಲ್ರೆಡಿ ಒಂದು 5-6 ಇಯರ್ಸ್ ಇಂದನೂ ನ್ಯೂಸ್ ಅಲ್ಲಿದೆ. ಸೊ ಇದು ಎಕಾನಮಿ ಸ್ಟಾಟಿಕ್ ಕೂಡ ಆಗಿರುತ್ತೆ. ಸೊ ಬಟ್ ನೀವು ನಮ್ಮ ಒಂದು ಮ್ಯಾಗಝಿನ್ 1 ಇಯರ್ ಇಂದ ಕವರ್ ಮಾಡಿದ್ರೆ ಈ ಒಂದು ಕ್ವಶನ್ ಗೆ ಆನ್ಸರ್ ಮಾಡಬಹುದಾಗಿತ್ತು. ನೆಕ್ಸ್ಟ್, ದ ನೆಕ್ಸ್ಟ್ ಕ್ವಶನ್ ಇಸ್, this is related to the population of India has been increasing since 1991. This when they have started to do the delimitation commission ಮತ್ತೆ ಲೋಕಸಭಾದು ನಂಬರ್ಸ್ ನ ಇನ್ಕ್ರೀಸ್ ಮಾಡಿದ್ರು, ಅವಾಗ ಪಾಪ್ಯುಲೇಷನ್ ಸೆನ್ಸಸ್ ಸ್ಟಾರ್ಟ್ ಆಯ್ತು. ಸೊ ವಿ ಹ್ಯಾವ್ ಕವರ್ಡ್ ಇನ್ ಸೆವ್ರಲ್ ಆರ್ಟಿಕಲ್ಸ್ ಅಲ್ಲಿ ಪಾಪ್ಯುಲೇಷನ್ ಬಗ್ಗೆ ಕವರ್ ಮಾಡಿದೀವಿ. ಸೊ ಪಾಪ್ಯುಲೇಷನ್ ಬಗ್ಗೆ ನಾವು ಕವರ್ ಮಾಡಿದಾಗ ವಿ ಹ್ಯಾವ್ ಮೆನ್ಷನ್ಡ್ ಅಬೌಟ್ ದ 1951 ಇಂದ ಹಿಡಿದು 2011 ತನಕ ಯಾವ ರೀತಿ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ, ಸ್ಟಾಗ್ನೆಂಟ್ ಆಗಿದೆ, ಅದೆಲ್ಲವನ್ನು ಕೂಡ ನೀವು ಈ ಒಂದು ಆರ್ಟಿಕಲ್ ಅಲ್ಲಿ ನೋಡ್ಕೊಬಹುದು. ಈ ಒಂದು ಆರ್ಟಿಕಲ್ ಕಂಪ್ಲೀಟ್ ಆಗಿ ನೀವು ಓದಿದ್ರೆ ಯು ಕುಡ್ ಹ್ಯಾವ್ ಆನ್ಸರ್ ದಿಸ್ ಅಸರ್ಷನ್ ಅಂಡ್ ರೀಸನ್ಸ್ ಟು ಕ್ವಶನ್. This is about the sustainable development goal parameter. So we know that the included the sustainable development parameter ಅಲ್ಲಿ ಯಾವ್ದು ಒಂದು 17 ಗೋಲ್ಸ್ ಇದೆ. We have covered this several times. So SDG 1, SDG 8, SDG 10, SDG 5 and SDG 3, SDG 4, 5. Like this we have covered about the sustainable development goal. And ನಿಮ್ಗೆ ಇದರಲ್ಲಿ ಒಂದ್ಸಲ ನೀವು ಆ ಒಂದು SDG ಗೋಲ್ ಬಗ್ಗೆ ಡೀಟೇಲಿಂಗ್ ಆಗಿ ಓದಿದ್ರೆ ಯು ಕುಡ್ ಹ್ಯಾವ್ ಆನ್ಸರ್ ದಿಸ್ ಕ್ವಶನ್ಸ್ ಆಸ್ ವೆಲ್. See, I am just telling that where the question came from our magazine ಅಂತ ಹೇಳ್ತಾ ಇದೀನಿ. ಅಂಡ್ ಆಲ್ರೆಡಿ ನಿಮ್ಗೆ ಕೀ ಆನ್ಸರ್ಸ್ ಅವ್ರು ಬಿಟ್ಟಿರೋದ್ರಿಂದ ಅಂಡ್ ದಿಸ್ ಕೋರ್ ಇಂಡಸ್ಟ್ರಿ, ಇದು ಕೋರ್ ಇಂಡಸ್ಟ್ರಿ ಕೋರ್ ಇಂಡಸ್ಟ್ರಿ ಬಗ್ಗೆ ನೋಡಿ, ಅವ್ರು ಕೇಳುವಂತದ್ದು ಯಾವುದು ಇದು 8 ಕೋರ್ ಇದರಲ್ಲಿ ಪಾರ್ಟ್ ಅಲ್ಲ ಅಂತ ಹೇಳಿ. ಸೊ ನಾವು ಅದನ್ನ ನಿಮ್ಗೆ ಇಲ್ಲಿ ಕೋರ್ ಇಂಡಸ್ಟ್ರೀಸ್ ಯಾವುದು ಅನ್ನೋದನ್ನ ನಾವು ಮಾರ್ಚ್ 2026 ಮ್ಯಾಗಝಿನ್ ಅಲ್ಲಿ ಕೆಳಗಡೆನೂ ಕೂಡ ಕೊಟ್ಟಿದೀವಿ 1 ಲೈನರ್ ಅಲ್ಲಿ. ಜೊತೆಗೆ ಕಂಪ್ಲೀಟ್ ಒಂದು ಇಂಡೆಕ್ಸ್ ಆಫ್ 8 ಕೋರ್ ಇಂಡಸ್ಟ್ರೀಸ್ ಅಂತ ಹೇಳಿ ಒಂದು ಕಂಪ್ಲೀಟ್ ಆರ್ಟಿಕಲ್ ನ ಕೂಡ ಕವರ್ ಮಾಡಿದೀವಿ. ಇದನ್ನ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾವುದು ಇದರಲ್ಲಿ ಕೋರ್ ಇಂಡಸ್ಟ್ರಿ ಅಲ್ಲ ಅಂತ. ಮೆಟಲರ್ಜಿಕಲ್ ಆಪರೇಷನ್, ಫಾರ್ಮಾಸ್ಯೂಟಿಕಲ್ ಮತ್ತೆ ಮೈನಿಂಗ್ ಇದು ಬರೋದಿಲ್ಲ. ಸೊ ಇಫ್ ಯು ಹ್ಯಾವ್ ಜಸ್ಟ್ ರೆಡ್ ದಿಸ್ ಒನ್ ಟೇಬಲ್ ಯು ಕುಡ್ ಹ್ಯಾವ್ ಆನ್ಸರ್ ದಿಸ್ ಕ್ವಶನ್.
ಅಂಡ್ ಯು ವಿಲ್ ಬಿ ಸರ್ಪ್ರೈಸ್ ಟು ನೋ ದಟ್ ಒನ್ ಲೈನರ್ ಅಲ್ಲಿ ನಾವು ಕೊಟ್ಟಿರೋದು ಕೂಡ ಕ್ವಶನ್ಸ್ ಆಗಿ ಬಂದಿದೆ. This Rwanda, see, the complete with reference to the Rwanda, consider the following statement ಅಂತ ಕೊಟ್ಟಿದ್ದಾರೆ. We have mentioned here Rwanda is a landlocked country in Africa and Hutus are the major ethnic group. ಎರಡು ಕೂಡ ಇಲ್ಲಿದೆ, landlocked Hutus, and we know that Rwanda is in the Africa, southern part of the African continent ಅಂತ ಕೊಟ್ಟಿದ್ದಾರೆ. So ಇಷ್ಟು easy, just in a one line you could have get the marks. This is the beauty of our magazine. The next question is Lake Ontario. So the Great Lake of North America ಬಗ್ಗೆ ಇದ್ದಾಗ we have covered about the Great Lakes of North America. ಎಲ್ಲ ಲೇಕ್ಸ್ ಅನ್ನು ನಾವಿಲ್ಲಿ ಮೆನ್ಷನ್ ಮಾಡಿದೀವಿ, ಯಾವ ಲೇಕ್ ಅಂತ. ಸೊ ಲೇಕ್ ಏರಿ ಸ್ಮಾಲೆಸ್ಟ್ ಲೇಕ್ ಇನ್ ದ ಗ್ರೇಟೆಸ್ಟ್, ಮಿಶಿಗನ್ ಇಸ್ ಎಂಟೈರ್ಲಿ ಇನ್ USA, ಯಾವ್ಯಾವುದು ನೇಮ್ಸ್, ಇಟ್ಸ್ ಎವ್ರಿಥಿಂಗ್ ಇಸ್ ಮೆನ್ಷನ್ಡ್ ಇನ್ ಜಸ್ಟ್ ಹಾಫ್ ಪೇಜ್ ಆರ್ ಒನ್ ಆರ್ಟಿಕಲ್. ಸೊ ನಿಮ್ಗೆ ನೋಡಿ, ಒಂದು ಆರ್ಟಿಕಲ್ ಒಂದು ಮ್ಯಾಪಿಂಗ್ ಅಲ್ಲೂ ಕೂಡ ನಮ್ದು ಒಂದೊಂದು ಕ್ವಶನ್ಸ್ ನೀವು ಕಂಪ್ಲೀಟ್ ಆಗಿ ಕವರ್ ಮಾಡ್ಕೊಬಹುದು ಅಂತಂದ್ರೆ ಎಷ್ಟು ಈಸಿ ಆಗಿರುತ್ತೆ. ಅಂಡ್ ಲೇಕ್ ಗ್ರೇಟ್ ಲೇಕ್ಸ್ ಬಗ್ಗೆ ಮತ್ತೂ ಕೂಡ KE ಅಲ್ಲಿ ಕೇಳುವ ಸಾಧ್ಯತೆ ಇರುತ್ತೆ, ವೆರಿ ಇಂಪಾರ್ಟೆಂಟ್ ಇದು. And then next the article 72 explained under the following cases. The pardoning power of the president, article 72 ಯಾವ ಕೇಸಸ್ ಅಲ್ಲಿ ಎಕ್ಸಾಕ್ಟ್ಲಿ ವಿ ಹ್ಯಾವ್ ಮೆನ್ಷನ್ ಕೆಹರ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಸ್ ಅಂತ ಹೇಳಿ ನಾವು ಮೆನ್ಷನ್ ಮಾಡಿ ಕೊಟ್ಟಿರುವಂತಹ ಒಂದು ಆರ್ಟಿಕಲ್ ಇಲ್ಲಿ ನಿಮ್ಗೆ ಕ್ವಶನ್ ಆಗಿ ಬಂದಿದೆ. ಸೊ ಡೈರೆಕ್ಟ್ ಆಗಿ ನೀವು ಈ ಒಂದು ಆರ್ಟಿಕಲ್ ಓದಿದ್ರೆ ಯು ಕುಡ್ ಹ್ಯಾವ್ ಆನ್ಸರ್ ದಿಸ್ ಕೆಹರ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಅಂಡರ್ ಆರ್ಟಿಕಲ್ 72 ಅಂತ ಹೇಳಿ ನೀವು ಮಾಡಬಹುದಾಗಿತ್ತು. The multi-dimensional poverty index compose the 3 dimension health, education and living standard, which are represented by 10 indicator. 2 each for the first 2 dimensions and 6 for the third. Which of the following options contain 2 indicator is included in the second education dimension ಅಂತ ಕೇಳಿದರೆ, ಇಲ್ಲಿ ನೋಡಿ we have mentioned everything when it comes to multi dimensional poverty index ಅಂತ ಅಂದಾಗ ಇಲ್ಲಿ ನೋಡಿ ಹೆಲ್ತ್ ಅಲ್ಲಿ ಏನೇನಿದೆ, ನ್ಯೂಟ್ರಿಷನ್, ಚೈಲ್ಡ್ ಮಾರ್ಟಾಲಿಟಿ, ಎಜುಕೇಶನ್ ಅಲ್ಲಿ ಏನಿದೆ, ಇಯರ್ ಆಫ್ ಸ್ಕೂಲಿಂಗ್ ಅಂಡ್ ಸ್ಕೂಲ್ ಅಟೆಂಡೆನ್ಸ್, ಅಂಡ್ ಲಿವಿಂಗ್ ಸ್ಟ್ಯಾಂಡರ್ಡ್ ಅಲ್ಲಿ ಏನಿದೆ, ಕುಕಿಂಗ್ ಫ್ಯೂಯಲ್, ಸ್ಯಾನಿಟೇಷನ್, ಡ್ರಿಂಕಿಂಗ್ ವಾಟರ್, ಎಲೆಕ್ಟ್ರಿಸಿಟಿ, ಹೌಸಿಂಗ್ ಅಂಡ್ ಅಸೆಟ್ಸ್. ಸೊ ಇದನ್ನ ನೀವು ಇದೊಂದು ಓದ್ಕೊಂಡಿದ್ರು ಕೂಡ, ಚಿತ್ರನ ಅಥವಾ ಪಿಕ್ಟೋರಿಯಲ್ ಇದನ್ನ ನೋಡಿದ್ರು ಕೂಡ ಯು ವುಡ್ ಹ್ಯಾವ್ ಆನ್ಸರ್ ದಿಸ್. ಸೊ ಇಷ್ಟು ಈಸಿಯಾಗಿ ಅಂಡ್ ಇಷ್ಟು ಡೀಟೇಲಿಂಗ್ ಆಗಿ ನಿಮ್ಗೆ ಒಂದೊಂದು ಕ್ವಶನ್ನಿಗೂ ಆನ್ಸರ್ ಸಿಗ್ತಿದೆ ಅಂದ್ರೆ ಜಸ್ಟ್ ಥಿಂಕ್ ಅಬೌಟ್ ಅವರ್ ಮ್ಯಾಗಝಿನ್. ಸ್ಟ್ಯಾಗ್ಫ್ಲೇಷನ್. ವಾಟ್ ಇಸ್ ಸ್ಟ್ಯಾಗ್ಫ್ಲೇಷನ್? ನಾವು ಈ ಕ್ವಶನ್ ಅನ್ನ ನಿಮಗೆ ಸ್ಟ್ಯಾಗ್ಫ್ಲೇಷನ್ ಕ್ವಶನ್ ನ ಅಲ್ಲಿ ಆಫ್ಟರ್ ದ ಸ್ಟ್ಯಾಗ್ಫ್ಲೇಷನ್ ಅಂತ ಹೇಳಿ ನಮ್ಮ ಮ್ಯಾಗಝಿನ್ ಅಲ್ಲಿ ಒಂದೊಂದು ಕ್ವಶನ್ ಕೊಡ್ತೀವಲ್ಲ, ಸೊ ಅದ್ರಲ್ಲಿ ಮೆನ್ಷನ್ ಮಾಡಿದ್ವಿ. ಅಂಡ್ ದ ಸೇಮ್ ಕ್ವಶನ್ ದೇ ಹ್ಯಾವ್ ಆಸ್ಕ್ಡ್ ಇನ್ ದ ಎಕ್ಸಾಮ್. ಸೊ ಯು ಹ್ಯಾವ್ ಟು ಆನ್ಸರ್ ದ ಕ್ವಶನ್ ವಿಚ್ ವಿ ಆಸ್ಕ್. ಕೆಲವು ಇಂಪಾರ್ಟೆಂಟ್ ಅಂತ ಅನ್ಸಿರುವಂತಹ ಕೆಲವು ಆರ್ಟಿಕಲ್ ಕೆಳಗಡೆ ನಾವು ಕ್ವಶನ್ ನ ಮೆನ್ಷನ್ ಮಾಡಿರ್ತೀವಿ, ಯು ಶುಡ್ ಆನ್ಸರ್ ದಟ್ ಕ್ವಶನ್ಸ್. ದೆನ್ ಸನ್ ಸ್ಪಾಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಅಂತ ಕೇಳಿದ್ದಾರೆ. ನೋಡಿ ಕಂಪ್ಲೀಟ್ ಡೀಟೇಲಿಂಗ್ ಅಬೌಟ್ ದ ಸನ್ ಸ್ಪಾಟ್ ಅಂಡ್ ಸನ್ ಸ್ಪಾಟ್ ವರ್ಕ್ಸ್ ಆನ್ ದ ಸೋಲಾರ್ ಫ್ಲೇರರ್ ಅಂಡ್ ಸೋಲಾರ್ ವಿಂಡ್. ಸೋಲಾರ್ ಡೈನಮೋ ಮೇಲೆ ಆ ಒಂದು ಸನ್ ಸ್ಪಾಟ್ ವರ್ಕ್ ಆಗುತ್ತೆ ಅನ್ನೋದು ನಿಮ್ಗೆ ಈ ಒಂದು ಆರ್ಟಿಕಲ್ ಓದಿದ್ರೆ ಅರ್ಥ ಆಗುತ್ತೆ. ಸೊ ಇನ್ನ ನೆಕ್ಸ್ಟ್ ಫರ್ದರ್ ಎಕ್ಸಾಮ್ ಅಲ್ಲಿ ದೇ ಮೇ ಆಸ್ಕ್ ಅಬೌಟ್ ವಾಟ್ ಈಸ್ CME, ಕೊರೋನಲ್ ಮಾಸ್ ಇಂಜೆಕ್ಷನ್ ಅಂದ್ರೆ ಏನು ಅಂತ ಕೇಳ್ಬೋದು. ಯಾಕೆಂದ್ರೆ ಫರ್ದರ್ ಕ್ವಶನ್ ಈಗ ಸನ್ ಸ್ಪಾಟ್ ಅಂತ ಅಂದ್ರೆ ಏನು ಅಂತ ಕೇಳಿದರೆ ಅಂಡ್ ಅದು ಯಾವ ಒಂದು ತತ್ವದ ಮೇಲೆ ವರ್ಕ್ ಆಗುತ್ತೆ ಅಂತ ಕೇಳಿದರೆ, ನೆಕ್ಸ್ಟ್ ಕ್ವಶನ್ ಮೈಟ್ ಬಿ ದೇ ಆಸ್ಕ್ ಅಬೌಟ್ ದ CME. ಸೊ ಯು ಮಸ್ಟ್ ರೀಡ್ ದ ಕರೆಂಟ್ ಅಫೇರ್ ಅಂಡ್ ವಿ ಆರ್ ಕವರಿಂಗ್ ವಿಚ್ ಆರ್ ಇಂಪಾರ್ಟೆಂಟ್ ಇನ್ ದ ಎಕ್ಸಾಮ್. ನೋಡಿ ಒನ್ ಲೈನರ್ ಎಷ್ಟು ಇಂಪಾರ್ಟೆಂಟ್ ಅಂತ. INS ವಿಕ್ರಾಂತ್ ಇಸ್ ಇಂಡಿಯಾಸ್ ಫಸ್ಟ್ ಇಂಡಿಜಿನಿಯಸ್ ಏರ್ಕ್ರಾಫ್ಟ್ ಕ್ಯಾರಿಯರ್. ಇಲ್ಲೂ ಸೇಮ್ ಇದೆ. INS ವಿಕ್ರಾಂತ್ ಇಸ್ ದ ನೇಮ್ ಆಫ್ ದಿ ಇಂಡಿಯಾಸ್ ಫಸ್ಟ್ ಇಂಡಿಜಿನಿಯಸ್ ಏರ್ಕ್ರಾಫ್ಟ್ ಕ್ಯಾರಿಯರ್. ಇಷ್ಟೊಂದು ಸಿಂಪಲ್ ಆಗಿ ಒನ್ ಲೈನರ್ ಅಲ್ಲಿ ಇಫ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಸೋ ಮೆನಿ ಕ್ವಶನ್ಸ್ ಅಂದ್ರೆ ಯು ಜಸ್ಟ್ ಥಿಂಕ್. ಇನ್ನ ಡೀಟೇಲಿಂಗ್ ಆಗಿ ಓದಿದಾಗ ನೀವು ಎಲ್ಲಾ ಎಕ್ಸಾಮ್ಸ್ ಅಂಡ್ ಆಲ್ರೆಡಿ ವಿ ಹ್ಯಾವ್ ಪ್ರೂವ್ಡ್ ದಟ್ ಅರೌಂಡ್ 60 ಕ್ವಶನ್ ಇನ್ UPSC ಅಂಡ್ ಲಾಸ್ಟ್ KE ಎಕ್ಸಾಮ್ ಅಲ್ಲೂ ಕೂಡ 45 to 50 ಕ್ವಶನ್ಸ್ ಬಂದ್ಬಿಟ್ಟಿದೆ ಆಲ್ರೆಡಿ. ಸೊ ದಿಸ್ ಇಸ್ ದ ಥಿಂಗ್ ವೇರ್ ವಿ ಕವರ್ಡ್ ಎವ್ರಿ minute details which are important for the exams. LHC is the world largest powerful particle accelerator present in which situated? ನೋಡಿ
Large Hadron Collider, the world's largest and most powerful particle accelerator located in Geneva. Very simple. I was surprised to see this question paper. ಏನ್ ಇಷ್ಟೊಂದು ಒನ್ ಲೈನರ್ ಇರೋದು ಕ್ವಶನ್ ಆಗಿ ಬಂದಿದೆ ಅಂತ. ಹಾರ್ಡ್ಲಿ ಇಟ್ ವಿಲ್ ಟೇಕ್ ಎಷ್ಟು ಟೈಮ್ ತಗೊಳುತ್ತೆ ಇದನ್ನ ಓದಕ್ಕೆ ಹೇಳಿ? ಒನ್ ಲೈನರ್. ಬಟ್ ತುಂಬಾ ಸ್ಟೂಡೆಂಟ್ಸ್ ಇದನ್ನ ಮಿಸ್ ಮಾಡ್ತಾರೆ. ದಯವಿಟ್ಟು ಹೇಳ್ತಾ ಇದೀನಿ, ಪ್ರತಿಯೊಂದು ಪೇಜ್ ಅಲ್ಲಿ ಇರುವಂತ ಒನ್ ಲೈನರ್ ನ ಓದಿ. That will change your destiny only, because almost ಈಗ ಆಲ್ರೆಡಿ ನೋಡ್ದಂಗೆ 5-6 ಕ್ವಶನ್ ಆಗಿದೆ and one more question. Which of the following is not involved in the soil formation? Indigenous, sedimentary and metamorphic rocks play a role in soils formation. Rocks, phosphate do not. ಅದೇ ಸೇಮ್ ಬಂದಿದೆ. And I am grateful to thank to our content team now. See, indigenous, sedimentary, metamorphic and rock phosphate, same in a line they answered the whole question. This is the grip what our content team has. ಇದೆಲ್ಲವೂ ಕೂಡ ವಾಟ್ ಎವರ್ ಐ ಆಮ್ ಟೆಲ್ಲಿಂಗ್ ಅಲ್ವಾ, ಇದು ಒಂದು ಮಂತ್ ಅಲ್ಲಿ ಕವರ್ ಆಗಿರೋದು, ಎಸ್ಪೆಷಲಿ ಮಾರ್ಚ್ ಮಂತ್ ಅಲ್ಲಿ. ಇದು ನೋಡಿ, when cell is fully turgid, which of the following, when cell is fully turgid, which of the following will be 0? Taugus pressure, Boltzmann pressure, DPD, all of the above. ಇಲ್ಲಿ ನೋಡಿ, when cell is completely turgid, its diffusion pressure deficit is 0, DPD is 0. You're surprised to know ಅನ್ಸುತ್ತೆ, because ನನಗೂ ಕೂಡ when I saw the question paper and this one liner, even I was surprised. ಅದು ಕೂಡ ಇನ್ನೊಂದು ಸರ್ಪ್ರೈಸ್ ಏನಂದ್ರೆ most of them are from March. BRICS Summit 2025 was conducted in which place? BRICS Summit 2025, Rio de Janeiro, Brazil, strengthening the Global South Corporation. 18th BRICS 2026 will be held in India. So, they may ask the next question. ಇಂಡಿಯಾದಲ್ಲಿ ಯಾವ ತರ ಕ್ವಶನ್ ಬರ್ಬೋದು ಅಂದ್ರೆ, ಬ್ರಿಕ್ಸ್ ಎಷ್ಟನೇ ಸಮ್ಮಿಟ್ 2026 ಅಲ್ಲಿ ಬರುವಂತದ್ದು, ಎಲ್ಲಿ ಜರುಗುತ್ತದೆ ಅಂತಾನು ನೆಕ್ಸ್ಟ್ ಕ್ವಶನ್ ಬರಬಹುದು. ನಿಮ್ಗೆ ಗೊತ್ತಿರಬೇಕು, 18ನೇ ಬ್ರಿಕ್ಸ್ ಸಮ್ಮೇಳನ ಎಲ್ಲಿ? ಭಾರತದಲ್ಲಿ. And then, which Indian city was ranked as a cleanest city in the Swachh Sarvekshana 2024? Swachh Sarvekshana 2024 key highlights. Indore has once again retained the India's cleanest city. Again Indore. The 8th consecutive year ಅಲ್ಲಿ ಇಂದೋರೆ. ಬಟ್ ಈ ಸಲ ಇನ್ನೊಂದು ಏನಂತಂದ್ರೆ, ಮೈಸೂರ್ ಕೇಮ್ ಇನ್ ದ 3rd in this category. ಮೈಸೂರು ಕೂಡ ಒಂದು ಬಂದಿದೆ. ಸೊ ನೆಕ್ಸ್ಟ್ ಕ್ವಶನ್ ಈ ಸಲ ಇಂದೋರ್ ಬಗ್ಗೆ ಕೇಳಿದ್ರೆ, ಕರ್ನಾಟಕದ ಯಾವ ಸಿಟಿ ಕ್ಲೀನೆಸ್ಟ್ ಸಿಟಿ ಅಂತ ಹೆಸರು ಪಡೆದಿದೆ ಅಂತಾನು ಕೇಳ್ಬೋದು. ನಿಮ್ಗೆ ಅವಾಗ ಗೊತ್ತಿರಬೇಕು ಯಾವ ಸಿಟಿ ಅದು. ಯಾವ ಸಿಟಿ? ಮೈಸೂರು. Which company operates the recently installed 3D digital technology for preservation of ancient inscription in Bengaluru city, Bengaluru rural and Ramanagara district? The Mythic Society in the Bengaluru using 3D digital technology for preservation of ancient inscription. Again a one-liner. See how we are surprising for the student in our one-liner. ಯಾವುದು? Mythic Society 3Dಗೆ ಅಲ್ವಾ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಷ್ಟೊಂದು ಚೆನ್ನಾಗಿ ಕ್ವಶನ್ ಬರ್ತಿದೆ, ಅದು ನಮ್ಮ ಒಂದು ಕಂಟೆಂಟ್ ಮತ್ತೆ ಮ್ಯಾಗಝಿನ್ ಇಂದ ಅಂತ ಐ ಆಮ್ ಪ್ರೌಡ್ ಟು ಸೇ ದಟ್, ಬಿಕಾಸ್ ಇಟ್ಸ್ ರಿಯಲಿ ಗುಡ್ ಟು ಸಿ ಅಲ್ವಾ. ಇದು ಕೂಡ ಬಂದಿರೋದು ಅಗೇನ್ ಮಾರ್ಚ್ 2026. ಈಗ ಬಂದಿರೋ ಯಾವ್ಯಾವ ಕ್ವಶನ್ಸ್ ನೀವು ನೋಡಿದ್ರಿ, ಮೋಸ್ಟ್ ಆಫ್ ದೆಮ್ ಕವರ್ಡ್ ಫ್ರಮ್ ಒನ್ಲಿ ಒನ್ ಮ್ಯಾಗಝಿನ್. ಸೊ ಒನ್ ಮ್ಯಾಗಝಿನ್ ಕ್ಯಾನ್ ಚೇಂಜ್ ಯುವರ್ ಡೆಸ್ಟಿನಿ. ಹಂಗಂತ ಒಂದೇ ಓದ್ಕೊಂಡು ಹೋಗ್ಬೇಡಿ. ಯು ಶುಡ್ ಸ್ಟಡಿ. ಅಗೇನ್, ದ ದಿಶಾಂಕ್ ಆಪ್ ಪ್ರೊವೈಡ್ಸ್ ದ ಇನ್ಫಾರ್ಮೇಶನ್ ಆನ್ ಲ್ಯಾಂಡ್ ರೆಕಾರ್ಡ್. ದಿಶಾಂಕ್ ಅಪ್ಲಿಕೇಶನ್ ರಿಲೇಟೆಡ್ ಟು ಇನ್ಫಾರ್ಮೇಶನ್ ಆಫ್ ಲ್ಯಾಂಡ್ ಡಾಕ್ಯುಮೆಂಟ್ಸ್. ಇಲ್ಲಿರೋದು ಕರೆಕ್ಟ್ ಅಲ್ಲ? ದಟ್ ಈಸ್ ಇನ್ಫಾರ್ಮೇಶನ್ ಆನ್ ಲ್ಯಾಂಡ್ ಡಾಕ್ಯುಮೆಂಟ್. ಅಗೇನ್ ಅದು ಕೂಡ ಮಾರ್ಚ್ 2026 1 ಲೈನರ್. Pragati Patha Yojana is related to. Pragati Patha scheme is related to rural road development. Rural road development scheme. ಡೈರೆಕ್ಟ್ ಇದು ನನಗೆ ಅನ್ಸುತ್ತೆ, ಈ ಒಂದು ನಮ್ಮ ಮ್ಯಾಗಝಿನ್ ಯಾರು ಕವರ್ ಮಾಡ್ತಿರ್ತಾರೆ ಎವ್ರಿ ಮಂತ್, ದೇ ವಿಲ್ ಬಿ ವೆರಿ ಹ್ಯಾಪಿ ಆಫ್ಟರ್ ಸೀಯಿಂಗ್ ದ ಕ್ವಶನ್ಸ್ ಅಂತ ಅಲ್ವಾ?
ಮ್ಯಾಚ್ ದ ಫಾಲೋವಿಂಗ್: ಕೊಡಗು ನಾಗರ ರೆಬಿಲಿಯನ್, ಕಿತ್ತೂರು ರೆಬಿಲಿಯನ್, ದೋಂದಿಯಾ ರೆಬಿಲಿಯನ್. ಇಲ್ಲಿ ನೋಡಿ, ಡೋಂಡಿಯಾ ರೆಬಿಲಿಯನ್ 1800, ಕಿತ್ತೂರು ರೆಬಿಲಿಯನ್ 1824, ನಗರ್ ರೆಬಿಲಿಯನ್ 1831, ಕೊಡಗು ರೆಬಿಲಿಯನ್ 1834. ಇಫ್ ಯು ವುಡ್ ಹ್ಯಾವ್ ಸ್ಟಡಿಡ್ ದಿಸ್, ನಿಮ್ಗೆ ಇಲ್ಲಿ ಆನ್ಸರ್ ಸಿಕ್ಕಿರೋದು. ಇದು ಮತ್ತೆ ಹೇಳ್ತಿದ್ನಿ, ವೆಟರ್ನರಿ ಆಫೀಸರ್ಗೆ ಆದಂತಹ ಒಂದು ಎಕ್ಸಾಮು ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಕಡೆಯಿಂದ. ಬಾಬಾಜಿ ನಂಬಾಯ್ಕರ್. ಮ್ಯಾಚ್ ದ ಲಿಸ್ಟ್ 1 and 2. ವೆಂಕಟಪ್ಪ ನಾಯಕ್, ಬಾಬಾ ಸಾಹೇಬ್, ಭೀಮ್ರಾವ್. ಇದ್ರದ್ದೆಲ್ಲವೂ ನೋಡಿ, ಬಾಬಾ ಸಾಹೇಬ್ ಮೇಲಿದೆ, ಬಾಬಾ ಸಾಹೇಬ್, ಬಾಬಾಜಿ ನಿಂಬಾಲ್ಕರ್, ವೆಂಕಟಪ್ಪ ನಾಯಕ್ ಅಂಡ್ ಭೀಮ್ರಾವ್. ಸೊ ಎವ್ರಿಥಿಂಗ್ ವಿ ಹ್ಯಾವ್ ಕವರ್ಡ್ in just one line. 1857 ಲೀಡರ್ದು ಬಾಬಾಜಿ ನಿಂಬಾಲ್ಕರ್ ಹಲಗಲಿ, ವೆಂಕಟಪ್ಪ ನಾಯಕ್ ಸುರಾಪುರ್, ಬಾಬಾ ಸಾಹೇಬ್ ನರ್ಗುಂದ, ಭೀಮ್ರಾವ್ ಮುಂಡರಗಿ. ಇಷ್ಟು ಒಂದು ಕಂಟೆಂಟ್ ಅಲ್ಲಿ ನಾವು ಮುಂದೆ ಹೋಗ್ತಿದೀವಿ ಅಂತ ಅಂದ್ರೆ ನಮ್ಮ ಮ್ಯಾಗಝಿನ್ ಸಿ ಇಟ್ಸ್ ವೆರಿ ಸರ್ಪ್ರೈಸ್ ಟು ಸಿ ಅಂಡ್ ಎಕ್ಸ್ಪ್ಲೇನ್ ಆಲ್ಸೋ. ಯಾಕಂದ್ರೆ ಎಲ್ಲವೂ ಮೋಸ್ಟ್ ಆಫ್ ದ ಕ್ವಶನ್ಸ್ ಒನ್ ಲೈನರ್ ಇಂದ ಬಂದಿದೆ ಅಂತ ಅಂದ್ರೆ ಯೋಚನೆ ಮಾಡಿ. In 1885, the representative from Karnataka, the first session of Indian National Congress were ಯಾರು? ಇದು ಒಂದು ವೆರಿ ಇಂಪಾರ್ಟೆಂಟ್ ಕ್ವಶನ್. December 28, 1885 ಅಲ್ಲಿ ಫಸ್ಟ್ ಸೆಷನ್ ಆಫ್ INC ಹೆಲ್ಡ್ ಇನ್ ಬಾಂಬೆ. 72 ಡೆಲಿಗೇಟ್ಸ್ ಇದ್ರು. ಅದರಲ್ಲಿ AO ಹ್ಯೂಮ್ he was the one person who ಇದನ್ನ ಯಾರು ಫೌಂಡ್ ಮಾಡಿದ್ದು. ಅಂಡ್ WC ಬ್ಯಾನರ್ಜಿ ವಾಸ್ ದ ಫಸ್ಟ್ ಪ್ರೆಸಿಡೆಂಟ್. ಅಂಡ್ ಕರ್ನಾಟಕದವ್ರು ಯಾರ್ಯಾರಿದ್ರು? ಕೊಲಾಚನ್ ವೆಂಕಟರಾವ್ ಆಫ್ ಬಳ್ಳಾರಿ, ಬಾಬು ಸಾಹೇಬ್ ಬಾಟೆ ಆಫ್ ಬೆಳಗಾವಿ, ಸಭಾಪತಿ ಮೊದಲಿಯರ್ ಬಾಬು ಸಾಹೇಬ್ ಬಾಟೆ, ಕೊಂಚನಂ ವೆಂಕಟರಾವ್, ಆಲೂರು ವೆಂಕಟರಾವ್ ಇರ್ಲಿಲ್ಲ, ನಾರಾಯಣರಾವ್ ಚಂದಾವರ್ಕರ್ ಇವರು. ಬಟ್ ಹಿ ವಾಸ್ ನಾಟ್ ಏಬಲ್ ಟು ಅಟೆಂಡ್ ಆಸ್ ಹಿ ವಾಸ್ ಇನ್ ಇಂಗ್ಲೆಂಡ್. ಇದು ನೋಡಿ, ಸುಪ್ರೀಂ ಕೋರ್ಟ್ ವಾಸ್ ಎಸ್ಟಾಬ್ಲಿಷ್ ಅಂಡರ್ regulating act. Supreme Court was British of India, established under the Pitt's India Act Regulating Act 1773, and we have mentioned that Supreme Court was established Calcutta under Regulating Act 1773. Then by which amendment was the voting age citizen 21 to 18 years ಗೆ ಯಾವ ಒಂದು ಅಮೆಂಡ್ಮೆಂಟ್ ಅಲ್ಲಿ ಆಯಿತು? ಯಾವ ಒಂದು ಅಮೆಂಡ್ಮೆಂಟ್ ಅಲ್ಲಿ ಆಯಿತು ಅಂದ್ರೆ ಅದು 61st amendment. This answer is wrong. I mean, we have taken this question paper from a student. ಇದು 61st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. 61st ಅಲ್ಲಿ ಏನಾಯ್ತಂದ್ರೆ 21 ವರ್ಷ ಇದ್ದಿದ್ದನ್ನ 18 ವರ್ಷಕ್ಕೆ ಇಳಿಸಿದ್ರು. ಅವಾಗ ಚೀಫ್ ಕಮಿಷನರ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೂಡ ಒಂದ್ ಸಿಂಗಲ್ ಬಾಡಿ ಇತ್ತು. ಬಟ್ ಆ ಟೈಮ್ ಅಲ್ಲಿ ದೇ ಹ್ಯಾವ್ ಆಡೆಡ್ 2 ಕಮಿಷನರ್ ಅಲಾಂಗ್ ವಿತ್ ದಟ್ 1+2 ಆಗಿತ್ತು. ಬಟ್ ಅದಾದ್ಮೇಲೆ ಮತ್ತೆ ದೇ ಹ್ಯಾವ್ ರೆಡ್ಯೂಸ್ ಟು ಸಿಂಗಲ್ ಬಾಡಿ. ದೆನ್ ಅಗೇನ್ ದೇ ಹ್ಯಾವ್ ಇನ್ಕ್ರೀಸ್ ಟು ಚೀಫ್ ಎಲೆಕ್ಷನ್ ಕಮಿಷನರ್ ಅಲಾಂಗ್ ವಿತ್ ದ ಎಲೆಕ್ಷನ್ ಕಮಿಷನರ್. Because of the workload they have increased. And then here, which one of the following pair is incorrectly matched with the rebellion? Colin Campbell Kanpur, Rose Jhansi, Neil Banaras, Nicholson Gwalior. ಇಲ್ಲಿ ನೋಡಿ, ಕೊಯ್ಲಲ್ ನಿಕೋಲ್ಸನ್ ಇಸ್ ಬನರಾಸ್. ಸೊ ನಿಕೋಲ್ಸನ್ ಗ್ವಾಲಿಯರ್ ಅಲ್ಲ, ಅವರು ಕೂಡ ಬನರಾಸ್. And once again we have mentioned this in our Vidura Niti series also. The power of prorogo is the session of parliament is vested in under the article. The power of prorogue, session of parliament is granted under the article of 85 clause 2 clause A. ನಿಮ್ಗೆ ಒಂದು ಐ ವಿಲ್ ಟೆಲ್ ಯು, ಆಲ್ರೆಡಿ ದ ಸ್ಟೂಡೆಂಟ್ಸ್ ಹೂ ಆರ್ ಅಂಡರ್ ಅವರ್ ಗೈಡೆನ್ಸ್, ಇವನ್ ಕಲ್ಕಿ ಆಗಿರ್ಬೋದು ಅಥವಾ ಯಾರ್ಯಾರು ಸ್ಪರ್ಧಾ ಅರಿವು ಸ್ಟೂಡೆಂಟ್ಸ್ ಇದ್ದಾರೆ ಅವ್ರಿಗೆಲ್ರಿಗೂ ನಾವು ಹೇಳೋದಿಷ್ಟೇ, ವೆರಿ ಇಂಪಾರ್ಟೆಂಟ್ 1 to 51 ಆರ್ಟಿಕಲ್ಸ್ ನ ಓದೋದು, ಅಂದ್ರೆ ಕಲ್ತ್ಕೊಳ್ಳೋದು. ಜೊತೆಗೆ ಔಟ್ ಆಫ್ 400 ಅಲ್ಲಿ ನಿಮ್ಗೆ 100 ಆರ್ಟಿಕಲ್ಸ್ ಆದ್ರೂ ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಯಾವ್ಯಾವ್ದು ನ್ಯೂಸ್ ಅಲ್ಲಿ ಇರುತ್ತಲ್ಲ ಆ ಆರ್ಟಿಕಲ್ ಬಗ್ಗೆ ಅಂತ ತಿಳ್ಕೊಂಡಿರ್ಲೇಬೇಕಾಗುತ್ತೆ. ಯಾಕೆಂದ್ರೆ ಎಕ್ಸಾಮ್ ಅಲ್ಲಿ ಆ ತರದ ಆರ್ಟಿಕಲ್ ಮೇಲೆ ಕ್ವಶನ್ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ. Arrange the following events in a chronological order.
Wavell Plan, Cabinet Mission, Direct Action Plan, CRIPS India, and August offer. See, we have mentioned everything. August offer ಯಾವಾಗ ನಡೀತು, CRIPS, Wavell Plan, Cabinet Mission, Direct Action. ಇಷ್ಟು ನಿಮ್ಗೆ ಯಾರಿಗೆ ಗೊತ್ತಿರುತ್ತೆ, you could have answered this. 19 August offer 1940 ಅಲ್ಲಿ, CRIPS 42, Cabinet 42. And Cabinet Wavell Plan 42, Cabinet 46, Direct Action Day 1946. Then 1978 ಅಲ್ಲಿ ಏನು ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್, 1881 ಅಲ್ಲಿ ಫ್ಯಾಕ್ಟರೀಸ್ ಆಕ್ಟ್, 1882 ಅಲ್ಲಿ ಎಜುಕೇಶನ್ ಕಮಿಷನ್, 1904 ಅಲ್ಲಿ ಏನು ಏನ್ಷಿಯಂಟ್ ಮಾನ್ಯುಮೆಂಟ್ ಆಕ್ಟ್, ಇದೆಲ್ಲವೂ ಕೂಡ ನಾವು ಇಲ್ಲಿ ಮೆನ್ಷನ್ ಮಾಡಿದೀವಿ. ಇದು ನಮ್ಮ ವಿದುರ ನೀತಿ ಸೀರೀಸ್ ಅಲ್ಲಿ ಬರುವಂತಹದ್ದು. ಸೊ ಅದ್ರಲ್ಲಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಹಿಸ್ಟ್ರಿ ಆಗ್ಲಿ ಅಥವಾ ಎಕಾನಮಿ ಆಗ್ಲಿ ಬೇರೆ ಎಲ್ಲಾ ಸಬ್ಜೆಕ್ಟ್ಸ್ ಗಳದ್ದು ಸ್ಟಾಟಿಕ್ ನ ಕವರ್ ಮಾಡ್ತೀವಿ. ಒಂದು ನಿಮ್ಗೆ ಕೊಡುವಂತ ಒಂದು ಅಡಿಷನಲ್ ನಮ್ಮ ಒಂದು ಮ್ಯಾಗಝಿನ್ ಜೊತೆಗೆ ಫ್ರೀ ಆಗಿ ಸಿಗುವಂತದ್ದು. ನೋಡಿ ಇಲ್ಲಿ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಪ್ರಾವಿಷನ್ಸ್ ವಾಸ್ ಬೈಕ್ಯಾಮರಿಸಮ್ ಇಂಟ್ರೊಡ್ಯೂಸ್ ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ? ಯಾವುದು ಬೈಕ್ಯಾಮರಿಸಮ್? ಆಕ್ಟ್ ಆಫ್ 1935. ಅಲ್ಲಿ ನಾವು 6 ಪ್ರಾವಿನ್ಸಸ್ ಕೂಡ ಮೆನ್ಷನ್ ಮಾಡಿದ್ವಿ. ಯಾವ್ಯಾವುದು? ಬೆಂಗಾಲ್, ಬಿಹಾರ್, ಅಸ್ಸಾಂ, ಯುನೈಟೆಡ್ ಪ್ರಾವಿನ್ಸ್, ಯುಪಿ and Bombay, Madras. So Bengal, Bihar, UP, Bombay and Madras. Assam na tegide you could have get the answer. Assam and Punjab tegivik. And during the 19th century, who among the following had started the newspaper Sudarak? The newspaper Sudarak was started by Gopal Ganesh Agarkar. Idu kuda we have mentioned. And then, which of the following charter act abolished monopoly of the East India? 1830. ಮೊನೋಪೊಲಿನ ಮಾಡಿದ್ದು ಚಾರ್ಟರ್ ಆಕ್ಟ್ 1813. ಅದು ನಾವು ಮೆನ್ಷನ್ ಮಾಡಿದ್ವಿ. ಚಾರ್ಟರ್ ಆಕ್ಟ್ 1813 ended the East India Company's monopoly over India's trade. ಎಕ್ಸೆಪ್ಟ್ ಟೀ ಅಂಡ್ ಚೈನಾ ಟ್ರೇಡ್ ಬಿಟ್ಟು ನಾವು ಕಂಪ್ಲೀಟ್ ಆಗಿ ಮೊನೋಪೊಲಿನ ಎಂಡ್ ಮಾಡಿದ್ವಿ. ಇಷ್ಟು ಈಸಿಯಾಗಿ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದಲ್ವಾ ಒಂದು ಮ್ಯಾಗಝಿನ್ ನ ಇಟ್ಕೊಂಡು. ಅಂಡ್ ಡೆಫಿನೆಟ್ಲಿ ಈಗ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಸೀರಿಯಸ್ ಆಗಿ 2 3 ವರ್ಷ ಓದಿರ್ತೀರಾ ಅಂದ್ರೆ ನಿಮ್ ಸ್ಟಾಟಿಕ್ ಅಂತೂ ಚೆನ್ನಾಗೇ ಇರುತ್ತೆ. ಅದ್ರ ಜೊತೆಗೆ ಕರೆಂಟ್ ಅಫೇರ್ ನು ಓದ್ಕೊಂಡು ಸ್ವಲ್ಪ ಮೆಂಟಲ್ ಎಬಿಲಿಟಿಲಿ ಇಫ್ ಯು ಆರ್ ಗುಡ್ ಎಟ್, ಡೆಫಿನೆಟ್ಲಿ ನೋ ಒನ್ ಕ್ಯಾನ್ ಸ್ಟಾಪ್ ಯು ಟು ಕ್ಲಿಯರ್ ದ ಸ್ಟೇಟ್ ಎಕ್ಸಾಮ್ಸ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಡೈನಾಸ್ಟೀಸ್ ನಾಟ್ ಮೆನ್ಷನ್ಡ್ ಇನ್ ದ ಸಂಗಮ ಲಿಟರೇಚರ್? ಸಂಗಮ ಲಿಟರೇಚರ್ ಅಲ್ಲಿ ಯಾವ್ಯಾವ್ದಿದೆ? ಚೇರ, ಚೋಳ, ಪಾಂಡ್ಯ. ಚೇರ, ಚೋಳ, ಪಾಂಡ್ಯ. ಕದಂಬನ ತೆಗೆದ್ರೆ ಅದು ಸಂಗಮದಲ್ಲಿ ಮೆನ್ಷನ್ ಆಗಿಲ್ಲ. ಅಂಡ್ ಸಂಗಮ ಲಿಟರೇಚರ್ ಬಗ್ಗೆ ಈಗ ಯಾರ್ಯಾರು ಈ ಒಂದು ಡಿಸ್ಕಷನ್ ನೋಡ್ತಾ ಇದ್ದೀರಾ, PCE, PSI ಎಕ್ಸಾಮ್ಸ್ ಬರೆಯೋರು, ಸಂಗಮ ಬಗ್ಗೆ ಒಂದು ಕ್ವಶನ್ ಡೆಫಿನೆಟ್ಲಿ ಬಂದಿದೆ. ಅದು ಲಿಟರೇಚರ್ ಬಗ್ಗೆ ಆಗಿರ್ಬಹುದು ಅಥವಾ ಅವ್ರದ್ದು ಡೈನಾಸ್ಟಿಸ್ ಬಗ್ಗೆ ಆಗಿರ್ಬೋದು. ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಓದ್ಕೊಳ್ಳಿ. ಅಂಡ್ ಇಲ್ಲಿ ಆತ್ಮೀಯ ಸಭಾ, ವಿತ್ ರೆಸ್ಪೆಕ್ಟ್ ಟು ಆತ್ಮೀಯ ಸಭಾ, ಅಂಡ್ ವಿ ಹ್ಯಾವ್ ಕಂಪ್ಲೀಟ್ಲಿ ಮೆನ್ಷನ್ಡ್ ಅಬೌಟ್ ದ ಆತ್ಮೀಯ ಸಭಾ. ರಾಜಾರಾಮ್ ಮೋಹನ್ ರಾಯ್ ಅಂತ ಬಂದಾಗ ಸೋಷಿಯಲ್ ರಿಫಾರ್ಮರ್, ಆತ್ಮೀಯ ಸಭಾ ಬಗ್ಗೆ ಮೆನ್ಷನ್ ಮಾಡಿದೀವಿ. ನೀವು ಇದ್ರಲ್ಲಿ ನೋಡ್ಕೊಂಡಿದ್ರು ಯು ವುಡ್ ಹ್ಯಾವ್ ಆನ್ಸರ್ ದಿಸ್ ಕ್ವಶನ್. ದ ಹೈಯೆಸ್ಟ್ ಪ್ಲಾಟೋ ಆಫ್ ಇಂಡಿಯಾ ಇಸ್ Ladakh Plateau is the India's highest plateau. See, Ladakh Plateau is the India's highest plateau. Which part of the Himalayan range is called Tibetan Himalayas? Trans-Himalayan ranges are also known as Tibetan Himalayas. Trans-Himalayan, idu answer idukke. Trans-Himalayans are called as Tibetan Himalayas. And hilly. ನೋಡಿ, ಕೇರ್ ಇಂಡಿಯಾದಲ್ಲಿ ನಾವು ಎಷ್ಟು ನೀಟಾಗಿ ಪಾಸಸ್ ನ ಮೆನ್ಷನ್ ಮಾಡಿದೀವಿ. ಎಲ್ಲವೂ ಇಲ್ಲಿದೆ. ಶಿಪ್ಕಿಲಾ ಪಾಸಸ್ ಇದೆ, ಜೋಜಿಲಾ ಪಾಸಸ್ ಇದೆ, ಜಲೆಪ್ಲಾ, ಮಿಂಟಾ, ಬನಿಹಲ್, ಕರ್ದಂಗ್ಲಾ, ಲಿಪು ಲೇಕ್, ನತುಲಾ, ಜಲೆಪ್ಲಾ. ಸೊ ಇಫ್ ಯು ಹ್ಯಾವ್ ರೆಡ್ ದಿಸ್ ಒಂದ್ ಕಂಪ್ಲೀಟ್ ಆಗಿ ಪಾಸಸ್ ಬಗ್ಗೆ ಓದ್ಕೊಂಡಿದ್ರೆ ಯು ವುಡ್ ಹ್ಯಾವ್ ಆನ್ಸರ್ ದಿಸ್ ಕ್ವಶನ್ ಆಲ್ಸೋ. ಅಂಡ್ ಇನ್ನೊಂದು, ವಿ ಹ್ಯಾವ್ ಮೆನ್ಷನ್ ದ ಸದರ್ನ್ ಇಂಡಿಯಾಸ್ ಅಂದ್ರೆ ವೆಸ್ಟರ್ನ್ ಘಾಟ್ ಅಲ್ಲಿ ಬರುವಂತ ಸೌತ್ ಇಂಡಿಯಾದು ಪಾಸಸ್ ಗಳು ಕೂಡ ನಾವು ಕವರ್ ಮಾಡಿದೀವಿ. Which one of the following rivers has the flowing through rift? Narmada and Damodara rivers flow through the rift valleys. ಇಲ್ಲಿ match the following minerals: galena, lead, PBS ಇಲ್ಲಿ ಮಾಡಿದೀವಿ. Aluminium, bauxite are used in Bayer and Hall Herold process. Aluminium, galena, lead ಮತ್ತೆ ಲೈಮ್ ಇದು ಐರನ್, ಫಾರ್ಮ್ ಟಂಗ್ಸ್ಟನ್. ಸೊ ಇಫ್
ಒಂದೊಂದು ಕೂಡ ಗೊತ್ತಿದ್ರು ನೀವು ಆನ್ಸರ್ ಮಾಡಬಹುದು. ಎಲ್ಲ ಆನ್ಸರ್ ಗೊತ್ತಿರಲೇಬೇಕು ಅಂತಿಲ್ಲ. ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ 2 ಗೊತ್ತಿದ್ರೆ ಯು ಕ್ಯಾನ್ ಗೆಸ್ 2 ಅದರ್ 2. ಅಂಡ್ ನೆಕ್ಸ್ಟ್ Article 21 of the Indian Constitution, a person has the following two-fold freedom. We have completely mentioned about the Article 25. It is a freedom of conscience, right to practice, propagate religion. So, ಇಲ್ಲಿ ಫ್ರೀಡಮ್ ಆಫ್ 25 ಇದು ಇಟ್ಸ್ ನಾಟ್ ರಿಲಿಜಿಯನ್ ಅಫೇರ್. ಇದು ಆರ್ಟಿಕಲ್ 26 ಬರುತ್ತೆ. ಸೊ ನೀವು 3 ನ ತೆಗೆದ್ರೆ ಯು ಕುಡ್ ಹ್ಯಾವ್ ಎಲಿಮಿನೇಟ್ ದೀಸ್ ಟು. ಅಂಡ್ ಫ್ರೋನ್ ಇದು 28 ಟ್ಯಾಕ್ಸ್ ಪ್ರಮೋಷನ್. ಸೊ ಅದಕ್ಕೆ ನಾನು ನಿಮಗೆ ಏನ್ ಹೇಳ್ದೆ ಹೇಳಿ, ಅಪ್ ಟು 51 ತನಕ ಆರ್ಟಿಕಲ್ ಗೊತ್ತಿರಬೇಕು. ಆಮೇಲೆ 51 ಆದ್ಮೇಲೆ ಉಳಿದಿರೋ 300ರಲ್ಲಿ 50 ಮಿನಿಮಮ್ ಗೊತ್ತೇ ಇರಬೇಕು. ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಆಗಿರ್ಬೋದು ಅಥವಾ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನಲ್ ಏನಂತಾರೆ ಸರ್ವಿಸಸ್ ಆಗಿರ್ಬೋದು ಅಥವಾ ಪಂಚಾಯತ್ ರಾಜ್ ಬಗ್ಗೆ ಆಗಿರ್ಬೋದು, ಇಂಥದ್ದೆಲ್ಲ ನಿಮ್ಗೆ ಗೊತ್ತಿರ್ಲೇಬೇಕಾಗುತ್ತೆ. ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್, ಟ್ಯಾಕ್ಸೇಷನ್, GST, ಕೌನ್ಸಿಲ್. ಯಾಕಂದ್ರೆ ಒಂದು ಮಿಸ್ ಆದ್ರೂ ಕೂಡ ಎಕ್ಸಾಮ್ ಅಲ್ಲಿ ವಿ ವಿಲ್ ನಾಟ್ ಕ್ವಾಲಿಫೈ. ಸೊ ಯು ಮಸ್ಟ್ ಲರ್ನ್ ದಟ್. Netrani Island is the closest to which of the following major town? Netrani Island is located in Murdeshwar. Arrange the following beaches north to south, south to north. Nodi. Order of Karnataka beaches. Om Beach, north to south. Om Beach, Marvante, Malpe, Tannirbavi. Om Beach, ಇಲ್ಲಿ ನಾರ್ತ್ ಟು ಸೌತ್ ಅಲ್ವಾ? ನಾರ್ತ್ ಟು ಸೌತ್. ಮರವಂತೆ ಬೀಚ್, ಮಲ್ಪೆ ಬೀಚ್, ತಣ್ಣೀರ್ಬಾವಿ ಬೀಚ್. ತಣ್ಣೀರ್ಬಾವಿ ಬೀಚ್ ಇದೆ. ಓಂ ಬೀಚ್, ಮರವಂತೆ ಬೀಚ್, ಮಲ್ಪೆ ಬೀಚ್ ಅಂಡ್ ತಣ್ಣೀರ್. ಇದು ಆಯ್ತಲ್ವಾ ಮುರುಡೇಶ್ವರ. Article 43A of the Indian Constitution explain regards. Article 43A, it's a DPSP. Constitution describe the participation of worker in the management industries. ಅಂದ್ರೆ ವರ್ಕರ್ಸ್ ಮ್ಯಾನೇಜ್ಮೆಂಟ್ ಇಂಡಸ್ಟ್ರಿಯಲ್ಲಿ ಪಾರ್ಟಿಸಿಪೇಟ್ ಮಾಡೋದನ್ನ ಆರ್ಟಿಕಲ್ 43 ಹೇಳುತ್ತೆ. Coffee blossom and mango showers of Karnataka example of pre-monsoonal rainfall. In Karnataka, coffee blossom shower and mango showers are pre-monsoonal rain. Red soil of Karnataka is formed by weathering of which of the following rocks? Red soil is a type of soil obtained from the weathering of granite and gneiss. It contains iron oxide, hence it is in a red color. Granite. Weathering granite and gneiss. So, granite and gneiss ಅಂದ್ರೆ ಯಾವ್ದು ಬರುತ್ತೆ? ರೆಡ್ ಸಾಯಿಲ್ಸ್. ಸೆಡಿಮೆಂಟರಿ ರಾಕ್ಸ್. ಗ್ರಾನೈಟ್ ಅಂತಂದ್ರೆ ಇಗ್ನಿಷಿಯಸ್ ರಾಕ್ ಬರುತ್ತೆ. ಸೊ ಅದು ಇಗ್ನಿಷಿಯಸ್ ರಾಕ್. ಅಂಡ್ ದ ಲಾಸ್ಟ್ ಕ್ವಶನ್ ಇಸ್ ಟ್ರಿಬ್ಯೂಟರೀಸ್. ಲಕ್ಷ್ಮಣ ತೀರ್ಥ ಯಾವ್ದ್ರದ್ದು? ಭೀಮಾ, ವರದಾ, ಯಗಚಿ. ಇಲ್ಲಿ ನೋಡಿ, ಕಾವೇರಿ ಟ್ರಿಬ್ಯೂಟರೀಸ್ ಹೇಮಾವತಿ, ಲಕ್ಷ್ಮಣ ತೀರ್ಥ. ಅಂಡ್ ಯಗಚಿ ಯಾವ್ದ್ರದ್ದು? ಹೇಮಾವತಿದು. ಮತ್ತೆ ಅಂಡ್ ಅದಾದ್ಮೇಲೆ ನೆಕ್ಸ್ಟ್ ಇದು ನಿಮ್ಗೆ ಗೊತ್ತಿರುತ್ತೆ, ಭೀಮಾ, ತುಂಗಭದ್ರ. ಅಂಡ್ ವರದಾ, ಭೀಮಾ ಕೃಷ್ಣ ರಿವರ್ದು, ವರದಾ ದಟ್ ಯು ಮಸ್ಟ್ ನೋ ಯಾವ್ದ್ರದ್ದು ಅಂದ್ಬಿಟ್ಟು. ಸೊ ದಿಸ್ ಆರ್ ದ ಥಿಂಗ್ಸ್ ವಿಚ್ ವಿ ಹ್ಯಾವ್ ಕವರ್ಡ್ ಇನ್ ಅವರ್ ಮ್ಯಾಗಝಿನ್. ಸೊ ಐ ಅಡ್ವೈಸ್ ಯು ಟು ರೀಡ್ ಎವ್ರಿ ಮಂತ್ ಮ್ಯಾಗಝಿನ್ ಬಿಕಾಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂಡ್ ನಿಮಗೆ ಕರೆಂಟ್ ಅಫೇರು ಸ್ಟ್ಯಾಟಿಕ್ ಅಷ್ಟೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಿದೆ ಇತ್ತೀಚೆಗಿನ ಎಕ್ಸಾಮ್ಸ್ ನ ನೋಡ್ತಾ ಇದ್ರೆ. ದಯವಿಟ್ಟು ನೀವು ಡೈಲಿ ನ್ಯೂಸ್ ಪೇಪರ್ ಓದಿ ಅಂತ ನಾನು ಅಡ್ವೈಸ್ ಮಾಡ್ತೀನಿ. ಬಟ್ ಯಾರಿಗೆಲ್ಲ ಅದು ಆಗೋದಿಲ್ಲ, ದಯವಿಟ್ಟು ಮ್ಯಾಗಝಿನ್ಸ್ ಓದಿ. ಇಟ್ ಹೆಲ್ಪ್ಸ್ ಅಂಡ್ ಯು ವಿಲ್ ಥ್ಯಾಂಕ್ ಮಿ ಲೇಟರ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.